ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಮೇ 12ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಫಸ್ಟ್ ಆಪ್ಷನ್ ಇದೆ ಶಂಕರಾಚಾರ್ಯರು ಅಂಥೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ರಾಮಾನುಜಾರ್ಯರು ಅಂಥೇಳಿದೆ. ಆಪ್ಷನ್ ಸಿ ಬಸವಣ್ಣವರು ಅಂಥೇಳಿದೆ. ಆಪ್ಷನ್ ಡಿ ಮಧ್ವಾಚಾರ್ಯರು ಅಂಥೇಳಿದೆ. ಹಾಗಿದ್ರೆ ಸರಿಯಾಗಿರ್ತಕ್ಕಂಥದ್ದು ಶಂಕರಾಚಾರ್ಯರು. ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತೇಳಿ ನಾವು ಯಾರನ್ನು ಕರಿತೀವಪ್ಪ ಅಂತಂದರೆ ಶಂಕರಾಚಾರ್ಯರನ್ನು ಕರಿತೇವೆ. ಹಾಗಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಮಾಯರಾಕ್ಸಿ ನದಿಯು ಭಾರತದ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಮಾಯರಾಕ್ಸಿ ನದಿಯು ಭಾರತದ ಯಾವ ರಾಜ್ಯ ಮೂಲಕ ಹರಿಯುತ್ತದೆ ಅಂತೇಳಿ ಪ್ರಶ್ನೆ ಆಗಿರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಕರ್ನಾಟಕ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಕೇರಳ ಅಂತೇಳಿದೆ. ಆಪ್ಷನ್ ಸಿ ಉತ್ತರ ಪ್ರದೇಶ ಅಂತೇಳಿದೆ. ಆಪ್ಷನ್ ಡಿ ಜಾರ್ಖಂಡ್ ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಇದಕ್ಕೆ ಉತ್ತರ ಆಗಿರುವಂಥದ್ದು. ಮಾಯರಾಕ್ಸಿ ನದಿಯು ಭಾರತದ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ ಅಂತಂದರೆ ಜಾರ್ಖಂಡ್ ರಾಜ್ಯದ ಮೂಲಕ. ಆಪ್ಷನ್ ಡಿ ಇದಕ್ಕೆ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಹಿಂಗ್ಲಾಜ್ ಮಾತಾ ದೇವಾಲಯವು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಹಿಂಗ್ಲಾಜ್ ಮಾತಾ ದೇವಾಲಯವು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಇದಕ್ಕೆ ಫಸ್ಟ್ ಆಪ್ಷನ್ ಇದೆ ಭಾರತ ಅಂತ ಹೇಳ್ಕೊಟ್ಟಿದ್ದಾರೆ. ಆಪ್ಷನ್ ಬಿ ಪಾಕಿಸ್ತಾನ್ ಅಂತೇಳಿದೆ. ಆಪ್ಷನ್ ಸಿ ಬಾಂಗ್ಲಾದೇಶ್ ಅಂತೇಳಿದೆ. ಆಪ್ಷನ್ ಡಿ ನೇಪಾಳ ಅಂತೇಳಿದೆ. ಪ್ರಶ್ನೆಯನ್ನು ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಹಿಂಗ್ಲಾಜ್ ಮಾತಾ ದೇವಾಲಯವು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತಂದರೆ ಪಾಕಿಸ್ತಾನ. ಆಪ್ಷನ್ ಇದಕ್ಕೆ ಬಿ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಭಾರತದಲ್ಲಿ ಪರಮಾಣು ಶಕ್ತಿಯ ಬಲ ಮೊದಲ ಸ್ಥಾವರ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಆಸಾಮ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಕೇರಳ ಅಂಥೇಳಿದೆ. ಆಪ್ಷನ್ ಸಿ ಒಡಿಸ್ಸಾ ಅಂಥೇಳಿದೆ. ಆಪ್ಷನ್ ಡಿ ರಾಜಸ್ಥಾನ್ ಅಂಥೇಳಿದೆ. ಹಾಗಿದ್ರೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಭಾರತದಲ್ಲಿ ಪರಮಾಣು ಶಕ್ತಿಯ ಬಲ ಮೊದಲ ಸ್ಥಾವರ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತಂದರೆ ರಾಜಸ್ಥಾನದಲ್ಲಿ. ಎಷ್ಟರಾಗಪ್ಪ ಅಂತಂದರೆ 1973ರಲ್ಲಿ ಏನಪ್ಪ ಅಂತಂದರೆ ಅದನ್ನು ಪ್ರಾರಂಭಿಸಲಾಗಿರುವಂಥದ್ದು. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಇದಕ್ಕೆ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಕನ್ನಡ ಸಾಹಿತ್ಯ ಪರಿಷತ್ನ 2023ನೇ ಸಾಲಿನ ಚಾವುಂಡರಾಯ ದತ್ತಿ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ನ 2023ನೇ ಸಾಲಿನ ಚಾವುಂಡರಾಯ ದತ್ತಿ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಮದರ್ ತೆರೇಸ್ ಅಂತೇಳಿದೆ. ಆಪ್ಷನ್ ಬಿ ಅರುಣಾ ಅಸಫ್ ಅಲಿ ಅಂತೇಳಿದೆ. ಆಪ್ಷನ್ ಸಿ ಇಂದಿರಾ ಗಾಂಧಿ ಅಂತೇಳಿದೆ. ಆಪ್ಷನ್ ಡಿ ಡಾಕ್ಟರ್ ಪ್ರೀತಿ ಸುಭಚಂದ್ರ ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಇತ್ತೀಚಿನ ಏನಪ್ಪ ಅಂತಂದ್ರೆ ದಿನಗಳಲ್ಲಿ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಸಹ ಇರುವಂಥದ್ದು. ಇದನ್ನು ಆಪ್ಷನ್ ಡಿ ಇದಕ್ಕೆ ಉತ್ತರ ಆಗಿರುವಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ನ 2023ನೇ ಸಾಲಿನ ಚಾವುಂಡರಾಯ ದತ್ತಿ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತಂದರೆ ಡಾಕ್ಟರ್ ಪ್ರೀತಿ ಸುಭಚಂದ್ರ ಅಂತೇಳಿ. ಆಪ್ಷನ್ ಡಿ ಇದಕ್ಕೆ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಹಾಗೆ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಡೈಲಿ ಏನು ವಿಡಿಯೋಗಳನ್ನು ಹಾಕ್ತೇವಲ್ರಿ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಪ್ರತಿದಿನ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.